ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿ ಒಲುಮೆಗೆ ಈ ಪವರ್ಫುಲ್ ಮಂತ್ರ ಪಠಿಸಬೇಕು. ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮಂತ್ರಗಳು ತುಂಬಾನೇ ಸಹಾಯಕಾರಿ. ಆಂಜನೇಯ ಸ್ವಾಮಿ ಮಂತ್ರಗಳು ಪಠಿಸುವುದರಿಂದ ದುಃಖ, ದಾರಿದ್ರ್ಯ, ಭಯ ದೂರವಾಗುವುದು. ಶನಿವಾರದಂದು ಮತ್ತು ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಯ ಯಾವ ಮಂತ್ರಗಳನ್ನು ಪಠಿಸಬೇಕು, ಆಂಜನೇಯ ಸ್ವಾಮಿ ಮಂತ್ರಗಳು ಯಾವುದು ಅಂತ ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶನಿವಾರದ ದಿನದಂದು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ದಿನದಂದು ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡುವುದು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಈ ದಿನಗಳಲ್ಲಿ ಆಂಜನೇಯ ಸ್ವಾಮಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಾನೆ. ಆಂಜನೇಯ ಸ್ವಾಮಿಯು ಚಿರಂಜೀವಿಯಾಗಿದ್ದಾನೆ. ರಾಮನು ಭೂಮಿಯನ್ನು ತೆರೆಯುವಾಗ ಈ ಭೂಮಿಯ ಮೇಲೆ ನನ್ನ ಹೆಸರು ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೆ ಭೂಮಿಯ ಮೇಲೆ ನೆಲೆಸುವಂತೆ ಆಂಜನೇಯ ಸ್ವಾಮಿಯ ವರವನ್ನು ನೀಡಿದನು. ಈ ಕಾರಣಕ್ಕಾಗಿ ಆಂಜನೇಯ ಸ್ವಾಮಿ ಇಂದಿಗೂ ಭೂಮಿ ಮೇಲೆ ನೆಲೆಸಿದ್ದಾನೆ ಎನ್ನುವ ನಂಬಿಕೆ. ಹಾಗಾಗಿ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಅರ್ಧಕ್ಕೆ ನಿಂತ ಹೋದ ಎಲ್ಲ ಕೆಲಸಗಳು ಪ್ರಾರಂಭವಾಗುವುದು ಮತ್ತು ಆತನ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುವುದು. ವ್ಯಕ್ತಿಯ ಜೀವನದಲ್ಲಿ ಇರುವ ಎಲ್ಲ ದುಃಖ, ತೊಂದರೆ, ಭಯ ಮತ್ತು ಕೋಪವನ್ನು ಒಂದು ಕ್ಷಣದಲ್ಲಿ ಮಾಯ ಮಾಡುತ್ತಾನೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ನಾವು ಪಡೆದುಕೊಳ್ಳಬಹುದಾದ ಇನ್ನೊಂದು ವಿಶೇಷವಾದ ಪ್ರಯೋಜನವೇನೆಂದರೆ ಅದು ನಮ್ಮ ಜಾತಕದಲ್ಲಿನ ಮಂಗಲ ದೋಷವನ್ನು ದೂರ ಮಾಡುವುದು. ಈತನ ಪೂಜೆಯಿಂದ ಶನಿ ದೋಷವೂ ಕಳೆಯುತ್ತದೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಮಾತ್ರವಲ್ಲ, ಆತನ ಮಂತ್ರಗಳನ್ನು ಪಠಿಸುವುದು ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ. ಇಲ್ಲಿ ಕೆಲವೊಂದು ಅದ್ಭುತ ಮಂತ್ರಗಳ ಕುರಿತು ಹೇಳಲಾಗಿತ್ತು. ಈ ಮಂತ್ರಗಳನ್ನು ಪಠಿಸುವುದರಿಂದ ನಾವು ಆಂಜನೇಯನ ಆಶೀರ್ವಾದವನ್ನು ಪಡೆಯಬಹುದು. ಈ ಮಂತ್ರಗಳ ಕುರಿತು ನೋಡೋಣ ಬನ್ನಿ. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಮಂತ್ರಗಳು ಹೀಗಿವೆ. ಮೊದಲನೆಯದು, ಆದಿದೇವ ನಮಸ್ತುಭ್ಯಂ ಸಪ್ತ ಸಪ್ತೆ ದಿವಾಕರ ತ್ವಂ ರವೇ ತಾರಯ ಸ್ವಾಸ್ಮಾ ನಸ್ಮಾ ಸಂಸಾರ ಸಾಗರಾತ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ಹನುಮತೆ ನಮಃ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಕ್ಷತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಅತುಲಿತ ಬಲಧಾಮಂ ಹೇಮಶೈಲಲಾಭದೇಹಂ ಧನುಜವನ ಕೃಶಾನು ಜ್ಞಾನಿ ನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಮದೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ. ಓಂ ಪೂರ್ವಕ ಪಿಮುಖಾಯ ಪಂಚಮುಖ ಹನುಮತೆ ಟಂ 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 ಸಕಲ ಶತ್ರು ಸಂಹರಣಾಯ ಸ್ವಾಹ. ಈ ಮಂತ್ರಗಳು ಎಲ್ಲಾನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬೋದು. ನಾನೇನಾದರೂ ತಪ್ಪು ಪ್ರೊನೌನ್ಸಿಯೇಷನ್ ಮಾಡಿದರೆ ಕ್ಷಮಿಸಿ. ಆಂಜನೇಯ ಸ್ವಾಮಿಗಳನ್ನು ಪಠಿಸುವುದರ ಪ್ರಯೋಜನಗಳು: ಶತ್ರು ಕಾಟದಿಂದ ಮುಕ್ತರಾಗುತ್ತಾರೆ, ಭಯ, ಚಿಂತೆ ಮತ್ತು ಕೋಪವೂ ಕಳೆಯುತ್ತದೆ, ಸಕಲ ದುಃಖಗಳು ಮರೆಯಾಗುವುದು, ಜೀವನದಲ್ಲಿ ಸಮಸ್ಯೆಗಳೆಲ್ಲ ದೂರ ಆಗುವುದು, ದೈಹಿಕ ಶಕ್ತಿ ಮತ್ತು ಸ್ಥೈರ್ಯ ವೃದ್ಧಿಯಾಗುವುದು. ಈ ಮಂತ್ರಗಳ ಪ್ರಯೋಜನಗಳು: ಈ ಮಂತ್ರಗಳು ನೀವು ಮಂಗಳವಾರ, ಶನಿವಾರ ಪಠಿಸಬಹುದು. ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ.
ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಅಗಾಧವಾದ ಬದಲಾವಣೆಯಾಗುವುದು, ಕಷ್ಟಗಳು ಸಮಸ್ಯೆಗಳು ದೂರ ಆಗುವುದು. ನೀವು ಕೂಡ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಲು ಬಯಸಿದರೆ ಆಂಜನೇಯ ಸ್ವಾಮಿಯ ಈ ಮಂತ್ರಗಳನ್ನು ಪಠಿಸಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.